ಹಾಯ್ ಹೆಲೋ ನನ್ನ ಮುದ್ದು ಕುಟುಂಬದವರೇ, ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಏನಿತ್ತಂದ್ರೆ ಇವತ್ತು ನಾವು ತಿರ್ಗಾವಂಗೆ ಹೋಗತ್ತಿದ್ವಿ. ಅದು ಯಾಕಂದ್ರೆ ಹಬ್ಬ ಇತ್ತಲ್ಲ ಮೊಹರಮ್ಮ, ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡಿ ಹೋಗಿದ್ವಿ. ಮತ್ತು ಮಾರ್ನಿಂಗ್ ಹೋಗಿ ದೇವರಿಗೆ ಕೈ ಮುಗಿದು ಪ್ರಸಾದ ಅದು ತೊಗೊಂಡು ಸೊ ಇಲ್ಲಿ ಸುತ್ತಾಕೆ ಹೋಗಿದ್ವಿ. ಯಾಕಂದ್ರೆ ಅಲ್ಲೇ ಭಾಳ ರಶ್ ಇತ್ತಲ್ಲ, ಅದಕ್ಕೆ ಈ ಟೆಂಪಲ್ ದಾಟಿ ಹೋದ್ವಿ. ನೀವು ಅಂದ್ಕೊಳ್ಬೋದಾ ಇವತ್ತು ಯಾಕೆ ಇಷ್ಟು ಖುಷಿಯಾಗಿದ್ದಾಳಂತ. ಯಾಕಂದ್ರೆ ನಾವೆಲ್ಲರೂ ಫ್ರೆಂಡ್ಸ್ ಕೂಡಿದ್ದೀವಲ್ಲ, ಅದಕ್ಕೆ ನನ್ನ ಫ್ರೆಂಡ್ ಅವ್ರ ವೈನಿ, ಫ್ರೆಂಡ್ ಅವ್ರ ಅಣ್ಣ ಎಲ್ಲರೂ ಕೂಡಿ ಗುಡಿಗೆ ತಲುಪಿದ್ವಿ. ಕೈ ಮುಗಿದ ದೇವರೆಲ್ಲರಿಗೂ ಒಳ್ಳೇದು ಮಾಡ್ಲಪ್ಪ ಅಂಥೇಳಿ ನಾವು ಹೋಗಿ ನಮಗೆ ಬೇಡ್ಕೊಂಡ. ಮತ್ತು ಅವರ ಬ್ಯಾಟಿ ಇಟ್ಕೊಂಡಿದ್ರ, ಕುರಿ ಕೊಯ್ಯತ್ತಿದ್ರ ಅಲ್ಲೇ ದೇವರ ಹತ್ರ ಬೇಡ್ಕೊಂಡಿದ್ರಲ್ಲ, ಅದಕ್ಕೆ ನೋಡ್ರಿ ಇಲ್ಲಿ ಬೇಡ್ಕೊಂಡಿದ್ರ ಇವತ್ತು ಕುರಿ ಕೊಯ್ತೇವಿ ಅಂಥೇಳಿ. ಸೊ ಅದನ್ನು ತಂದು ನಾವು ಅದ್ರ ಜೋಡಿ ಮನೆಗೆ ಹೋದ್ವಿ. ಅದನ್ನೆಲ್ಲ ರೆಡಿ ಮಾಡತ್ತಿದ್ರು, ಅಂದ್ರೆ ನೈಟ್ ಅಡುಗೆ ಮಾಡೋಕ್ಕೆ. ಮತ್ತು ನಾವು ಎಲ್ಲ ಫ್ರೆಶ್ ಅಪ್ ಆಗಿ ಹೊರಗಡೆ ಅಡ್ಡಾಡಕ್ಕೆ ಹೋಗ್ವಿ. ಸೊ ಇವಾಗ ನಾವು ಹಾಗೆ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ, ಹಂಗೆ ಅಡ್ಡಾಡ್ಕೊಂಡು ಹೋಗತ್ತೇನೆ. ಇಲ್ಲಿ ನೋಡ್ರಿ ನನ್ನ ಫ್ರೆಂಡ್ಸ್ ಮತ್ತು ಮಟನ್ ತಿಂದು ತೋರಿಸ್ತಾ ದರ್ಗಾವ ನೋಡ್ರಿ. ಈಗ ನಾವು ಅಡ್ಡಾಡಕ್ಕೆ ಹೋಗತ್ತೀವಿ. ಹಾಯ್ ಹಿಡಿಯಲ್ಲ ಗೈಸ್, ಇವ್ರು ಎರಡು ಮಂದಿ ನನ್ನ ಫ್ರೆಂಡ್ ನಾನು ಇದನ್ನೆಲ್ಲ ಹಾಕ್ಬಿಡ ಪಕ್ಕ ಕೊಟ್ಟಿದ್ದು. ಸೊ ಇಲ್ಲಿ ದರ್ಗಾವ್ ಅಂತ ಊರ, ಇಲ್ಲಿ ಅಡ್ಡಾಡಕ್ಕೆ ಬಂದೀವಿ ಹಳೆ ದಂಡಿಗೆ. ನೋಡ್ರಿ ಇಲ್ಲಿ ದಂಡಿ ಹೆಂಗೈತಿ. ವಾವ್, ಎಷ್ಟು ಮಸ್ತ್ ಐತಲ್ಲ ವ್ಯೂಸ್. ಮಳೆ, ಬಿಸಿಲು, ಹಳ್ಳಿ ದಂಡಿ. ವಾವ್, ಈಕೆ ನೋಡ್ರಿ, ಈಕೆ ಬ್ಲಾಗ್ಸ್ ಮಾಡತ್ತಾಳ, ಈ ಕಡೆ ನಾವು ಬ್ಲಾಗ್ ಮಾಡತ್ತೀವಿ. ನೋಡ್ರಿ ಫೋಟೋ ತಕ್ಕೊಳ್ಳೋ ಅಂತಾರು, ನಮಗೆ ಬಿಟ್ಟು ತಕ್ಕೊಳ್ಳೋ ಅಂತಾರು ನೋಡ್ರಿ ಅವರು. ಗೈಸ್, ನಾಯ್ಕಿನ ಫ್ರೆಂಡ್ ಅವನೈಕಿ ಅಟ್ಟು ವಿಡಿಯೋ ಫೋಟೋಸ್ ಎಲ್ಲರ ಓದಲ್ ಬಂದಲ್ಲಿ ನಮಗ್ ಬೇಜಾರ್ ಮಾಡಿಟ್ಟು. ಹೌದು, ಈಕಿನೂ ಹಂಗ ತಕ್ಕೊಂತಾಳ. ನಾ ಲಾಸ್ಟ್ 3 ಇಲ್ಲ 4 ಫೋಟೋಸ್ ಲಾಸ್ಟ್ ನೀವು ತಕ್ಕೊಂತೀರಿ ಗೈಸ್. ಈಕಿ ಭಾಳ ಅವನವನು ನಮ್ಮ ಫೋನ್ ತುಂಬ ಈಕಿದ ಸ್ಟೋರೇಜ್. ನಮ್ಮ ಫ್ರೆಂಡ್ ಸಾರಿ ಅಲ್ಲೆಲ್ಲ ಹೋಗಿ ಫೋಟೋ ತಕ್ಕೊಂಡು ಆಮೇಲೆ ಬೇಕ್ರಿಗೆ ಹೋದ್ವಿ. ಏನಾದರೂ ತಿನ್ಕೊಳ್ಳೋಣ ಅಂತೇಳಿ ತಿನ್ನಕ್ಕೆ ಹೋದ್ವಿ. ಪಟ್ ತಗೋರಿ, ಏನು ಬೇಕು ತಗೊಳ್ಳೋ ಅಂತ ಇಲ್ಲ ಇವ್ರು. ನನಗೆ ನೀವು ಏನು ಕೊಡಿಸ್ತೀರಿ ಅದು ತಗೋ. ಕಟ್ ಮಾಡ್ಯಾರಲ್ಲ. ಸಾಸ್ ತಗೊಳ್ಳೋ ನೋಡಂತೀನಿ. ಈಕಿ ಎಷ್ಟರ ಮೊಬೈಲ್ ಒಳಗೆ ಇರ್ತಾವ ನೋಡ್ರಿ. ಬರ್ರಿ ತಿನ್ನೋಣಂತ. ಮಳೆ ಬರತ್ತಿತ್ತ, ಮಳೆ ವೈಬ್ಸ್ ಒಳಗೆ ಚಹಾ ಕುಡಿಯೋದು ಬಿಟ್ಟು ಎಗ್ ಪಾಪ್ಸ್, ಬ್ರೆಡ್, ಬಿಸ್ಕಿಟ್ ಅದು ಇದು ಅನ್ಕೊಂತ ಅಲ್ಲೇ ಕುಂತ್ವಿ. ಮತ್ತು ತಿನ್ಕೊಂತ ಮತ್ತು ಬಾಯ್ ಹಾಕಿಕ್ಕಿ ಬಾಕ ತಗೋ ಓಡ್ತೋಡ್. ಹಾಂ, ತಿನ್ ಗುಡ್ ಬಾಯ್. ಹಾಳಿಯದ ಬಿಡ. ಓಯ್, ಬಾಯ್ ಹಾಕಿತ್ತು ನನ್ನ ಮಕ್ಕಳಿಗೆ. ಏನು ತಗೊಳತ್ತಿರ್ಲಿ ಇದ್ದಿಲ್ಲ ಎಲ್ಲರೂ. ಅಲ್ಲಿ ಹೋಗಿದ್ದೀನಿ. ಆ ನಾಯಿಗೆ ಬಿಡವಲ್ತದ ಪಾಪಕ್ಕಿಗೆ. ಈಗ ಮನೆ ಕಡೆ ಹೋಗ ಅಂತೇವಿ. ಇದು ಶಿವಾಜಿ ಮೂರ್ತಿ, ಇದು ಕಾಣತೈತಲ್ರಿ ಅದು. ಸೊ ಇವತ್ತು ಮೊಹರಮ್ಮ ಹಬ್ಬ ಐತಿ. ಇವಾಗ ಮನೆಗೆ ಹೋಗಿ ರೆಡಿಯಾಗಿ ಊಟ ಅದು ಮುಗಿಸ್ಕೊಂಡು ಅಲ್ಲಿ ಕಿಚ್ಚ ಹಾಕ್ತಾರ, ಅಲ್ಲಿ ಹೋಗೋಣ ಅಂತ ಬರ್ರಿ ಎಲ್ಲರೂ. ಬೇಡ್ಕೊಂಡಿದ್ರೆಲ್ಲ ಪ್ರಸಾದ ಮಾಡ್ತೀನಂತ. ಸೊ ಅದು ಅಡುಗೆ ಮಾಡಿಟ್ಟಿದ್ರ, ನಾವು ಹಂಗೆ ಮಾತಾಡ್ಕೊಂಡು ಕುಂತಿದ್ವಿ ಫ್ರೆಂಡ್ಸ್. ಅದು ಈಕೆ ನೋಡ್ರಿ ಏನಂತಾರೆ ಇದಕ್ಕೆ, ಮಚ್ಚರ್ದಾನಿ ಹಾಕ್ಕೊಂಡು ಹೆಂಗೆ ತಗೊಂಡು
ಇವೆರಡು ಬರೀ ರೀಲ್ಸ್ ನೋಡಂತಾವು ಮಕ್ಕೊಂಡವು. ಈಕಿನೂ ರೀಲ್ಸ್ ನೋಡತ್ತಾಳ. ಆ ರೀಲ್ಸ್ ನೋಡಿ ಕೈ ಅಳ್ಗಾಡ್ಸಾಡ್ತದಾಳ ಡ್ಯಾನ್ಸ್. ಈಕಿ ಆರಾಮ್ ಕುಂತಾಳ. ಒಮ್ಮೆ ತೆಗೆದ್ರೆ ವರ್ಷಕ್ಕೊಂದ್ಸಲ ತೆಗಿತೀವಲ್ಲ ಮಾನಮಿಲ್ಲ. ಸೊ ಗಾಯ್ಸ್ ಬರ್ರಿ ಈಗ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡ್ಕೊಂಡು ಈಗ ಮೊಹರಮ್ ಐತಲ್ಲ ಅಲ್ಲಿ ಕಿಚ್ಚ ಹಾಕ್ತಾರೆ, ದೇವರ ಎಬ್ಬಿಸ್ತಾರೆ. ಅದಕ್ಕೆ ನೀವು ನೋಡೋಣಂತ ಬರ್ರಿ. ಸೊ ಮಟನ್ ಅಂದ್ರೆ ಭಾಳ ಮಂದಿ ಬರ್ತಾರೆ. ಹಂಗೆ ನಾವು ಊಟ ಮಾಡ್ಕೊತ ರೆಡಿಯಾಗಿ ಡ್ರೆಸ್ ಚೇಂಜ್ ಮಾಡಿ ದೇವರ ಕಡೆ ಹೋಗಾತೀವಿ. ಈಗ ನಾವು ಅಲ್ಲಿ ಕಿಚ್ಚ ಹಾಕಿದಾರಲ್ಲ, ಸೊ ಅದು ಅಲ್ಲಿ ದೇವರು ಇರ್ತಾವೆ. ಆ ದೇವರ ಕಿಚ್ಚ ದಾಟ್ತೈತಿ, ಅದು ನೋಡಕ್ಕೆ ಹೋಗತ್ತೀವಿ. ಬರ್ರಿ ಹೋಗೋಣ. ಈಗ ನೋಡಿದ್ರೆಲ್ಲ ಕಿಚ್ಚ ಅದು ಬೆಂಕಿ. ಸೊ ಆ ಬೆಂಕಿ ನಟ ನಡಕ್ಕೆ ಹಾಕಿರ್ತಾರೆ. ಅದರ ಬಾಜು ಒಂದು 5 ರೌಂಡ್ ಹೊಡಿತಾರೆ ದೇವರು. ಅದು ಭಾಳ ಮಂದಿಗೆ ದೇವರನೂ ಬರ್ತೈತಿ, ನಿಜಾನು ಅದು. ಆಮೇಲೆ 5 ರೌಂಡ್ ಹೊಡೆದ್ಮೇಲೆ ಫಸ್ಟ್ ನಡಕ್ಕೆ ಬೆಂಕಿ ಮೇಲೆ 3 ಸಾರಿ ದಾಟ್ತಾರೆ. ಆ ಕಡೆ ದಾಟಿದ ಮೇಲೆ ಆಮೇಲೆ ಪೂಜಾ ಮುಗೀತಂದ್ರೆ ಅವ್ರ ಅಪ್ಪ ಅವ್ವ ಮತ್ತು 3 ಮಂದಿ ಮಕ್ಕಳಿರ್ತಾರೆ ಅವ್ರಿಗೆ. ಇಷ್ಟು ಚಂದ ಜಾತ್ರೆ ಮಾಡ್ದಂಗೆ ಮಾಡ್ತಾರೆ ನೋಡ್ರಿಪ್ಪ. ನಮ್ಮ ಊರಾಗಂತೂ ಮಾಡಂಗಿಲ್ಲ. ಅದಕ್ಕೆ ನಾವು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ನೋಡ್ಕೊಂಡು ಎಲ್ಲ ಮಸ್ತ್ ಮಾಡ್ಕೊಂಡು ಬರ್ತೀನಿ. ಎಷ್ಟಂದ್ರೆ 2 ವರ್ಷ ಆಯ್ತು ನಾನು ಹೋಗಾಕತ್ತ, ಅಲ್ಲಿನ ಹೋಗಾತೀನಿ. ಅಷ್ಟು ಚಂದ ಮಾಡ್ತಾರೆ ನೋಡ್ರಿ ಅಲ್ಲಿ ಜಾತ್ರೆ. ಆಮೇಲೆ ಈ ದೇವರ್ಗೆ ಪ್ರಸಾದ ಅಂಥೇಳಿ ಏನು ಮಾಡ್ತಾರಂದ್ರೆ ಚೌಂಗೆ ಅಂಥೇಳಿ ಮಾಡ್ತಾರೆ. ಇವತ್ತು ಮಾಡ್ತಾರೆ ಅದು ಚೌಂಗೆ. ಆ ಚೌಂಗೆ ತಿಂದ್ರೆ ಅಂದ್ರೆ ನೀವು ಒಂದ್ಸರಿ ಮತ್ತು ಬೇಕಂತೀರಿ, ಅಷ್ಟು ಮಸ್ತ್ ಚೌಂಗೆ ಮಾಡ್ತಾರೆ. ಸೊ ನಾವು ಎಲ್ಲ ಕಿಚ್ಚ ಅದು ನೋಡಿಸ್ಕೊಂಡು ಎಷ್ಟು ಗಂಟೆಗಂದ್ರೆ ನೈಟ್ 2 o'clockಗೆ ಮನೆಗೆ ಹೋಗಾಕತ್ತಿದ್ವಿ. ಭಾಳ ನೈಟ್ ಮಾಡ್ತಾರಲ್ಲಿ, ಯಾವಾಗಲೂ ನೈಟೇ ಮಾಡ್ತಾರೆ. ಇಷ್ಟು ಚಂದ ಮಾಡ್ತಾರಂದ್ರೆ ಭಾರಿ. ಇದು ಹಾಕ. ಆಮೇಲೆ ನಾವು ನೋಡ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಅಪ್ ಅದು ಆಗಿ ಮಲ್ಕೊಂಡ್ವಿ. ಯಾಕಂದ್ರೆ ಭಾಳ ಲೇಟ್ ಆಗಿತ್ತಲ್ಲ. ಸೊ ಈ ವ್ಲಾಗ್ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್, ಮತ್ತೆ ಸಿಗುವ.